ಗದ್ದುಗೆಗಾಗಿ ಜಗನ್ಮಾತೆಯ ಮೊರೆ ಹೋಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಇದೇ ತಿಂಗಳಲ್ಲಿ ಸಿಎಂ ಪಟ್ಟಕ್ಕೇರೋದಕ್ಕೆ ಡಿಕೆ ಶಿವಕುಮಾರ್ ಬಿಗ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಡಿಕೆ ಪ್ರಾರ್ಥನೆಗೆ ಅಸ್ತು ಅನ್ನುತ್ತಾ ಜಗದೀಶ್ವರಿ ದೇವಿ ಶಕ್ತಿ ದೇವಿ ಬಳಿ ಅಧಿಕಾರದ ಪ್ರಸಾದ ಕೇಳೋದಕ್ಕೆ ಮುಂದಾಗಿದ್ದಾರೆ ಡಿಕೆ. ಶಕ್ತಿ ದೇವಿ ಬಳಿ ಅಧಿಕಾರದ ಪ್ರಸಾದವನ್ನ ಕೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಹಿಂಗಾರ ಇಟ್ಟು ಪಟ್ಟಕ್ಕಾಗಿ ಹರಕೆಯನ್ನ ಹೊರತಾರ ಡಿಸಿಎಂ ಡಿಕೆ. ಆಂಗ್ಲೆ ಶ್ರೀ ಜಗದೀಶ್ವರಿ ದೇವಿ ಸನ್ನಿಧಿಗೆ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿರುವಂತಹ ಆಂಗ್ಲೆ ಜಗದೀಶ್ವರಿ ದೇವಿ ಹಿಂಗಾರದ ಮೂಲಕ ಭವಿಷ್ಯ ನುಡಿಯುವ ಆಂಗ್ಲೆ ಜಗದೀಶ್ವರಿ ಕೆಲಸ ಫಲಿಸೋದಾದ್ರೆ ದೇವಿಯ ತಲೆಯ ಬಲಭಾಗಕ್ಕೆ ಹಿಂಗಾರ ಬೀಳಿಸುತ್ತೆ. ಯೋಜಿತ ಕಾರ್ಯಕ್ಕೆ ಅಡಚಣೆ ಬಗ್ಗೆ ಸೂಚನೆ ನೀಡುವಂತಹ ಜಗದೀಶ್ವರಿ ಇವತ್ತು ಎಳ್ಳಮಾವಾಸ್ಯೆ ಕೂಡ ಹೌದು. ಸೊ ಹಾಗಾಗಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಈ ಸೀಕ್ರೆಟ್ ಏನಪ್ಪ ಡಿಕೆ ಶಿವಕುಮಾರ್ ಅವರು ಪೂಜೆಯನ್ನ ಸಲ್ಲಿಸ್ತಾ ಇರುವುದು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ನೋಡಿ, ಕಾಳರಾತ್ರಿ ಅಮಾವಾಸ್ಯೆ ಮಾಲೆ ಪೂಜೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾ ಇದ್ದಾರೆ. ತಮ್ಮ ಸಿಎಂ ಕನಸನ್ನ ನನಸು ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಸೊ ಹಾಗಾಗಿ ಈ ಒಂದು ಮಾಲೆ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ. ಕಳೆದ 6 ವರ್ಷಗಳಿಂದ ಡಿಕೆ ಶಿವಕುಮಾರ್ ಅವರ ಹೆಸರಲ್ಲಿ ಈ ದೇಗುಲದಲ್ಲಿ ಸತತವಾಗಿ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ. ಪ್ರತಿಯೊಂದು ರಾಜಕೀಯ ನಡೆದು ಜಗನ್ಮಾತೆಯ ಆಶೀರ್ವಾದವನ್ನ ಕೇಳುವಂತಹ ಡಿಕೆ ಏನೇ ರಾಜಕೀಯದಲ್ಲಿ ತಾವು ಮುಂದೆ ಬರಬೇಕು ಅನ್ನೋದಾದ್ರೆ ತಮ್ಮ ಏಳು ಬೀಳು ಯಾವ ರೀತಿಯಾಗಿ ಇರುತ್ತೆ, ರಾಜಕೀಯದಲ್ಲಿ ಮುಂದೆ ಏನಾಗಬಹುದು ಅನ್ನೋದರ ಬಗ್ಗೆ ಪ್ರತಿ ಬಾರಿಯೂ ಕೂಡ ಇಲ್ಲಿ ಬಂದು ಕೇಳ್ತಾರಂತೆ. ದೂರವಾಣಿ ಮೂಲಕವೇ ಪರಿಹಾರವನ್ನ ಕೇಳ್ತಾರೆ ಡಿಕೆ ಶಿವಕುಮಾರ್. 2019ರಲ್ಲಿ ಅಕ್ರಮ ಹಣ ಪತ್ತೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ರು ಡಿಕೆ ಶಿವಕುಮಾರ್. ಮಾಡಿ ಪ್ರಸ್ತಾಪ ಏನೋ ಒಂದು ಪ್ರಶ್ನೆ ಕೇಳಿ ದೇವಿ ಹತ್ರ ಅವ್ರದ್ದು ಏನ್ ಸಮಸ್ಯೆಗಳಿದೆ ಅದನ್ನ ಬಗ್ಗೆ ಕೇಳ್ಕೊಂಡು ಏನೋ ಮಾಡೋ ವಿಚಾರಗಳಿದೆ ಅಷ್ಟೇ. ನನಗೆ ಸರಿಯಾದಂತ ಅವ್ರ ಈ ತರ ಹಿಂಗ್ ಹೇಳಲಿಕ್ಕೆ ಒಪ್ಪಿಗೆ ಅನುಮತಿ ಇಲ್ಲ. ಮತ್ತೆ ಅವ್ರೇನ್ ಕೇಳ್ತಾರ ಅದನ್ನ ಮಾಡ್ಕೊಡ್ತೇವೆ ನಾವು. ಬೆಳಿಗ್ಗೆಯಿಂದ ಅವ್ರ ಸಂಕಲ್ಪದಲ್ಲೇ ಅವ್ರ ಮನೆಯವರ ಅವ್ರ ಕುಟುಂಬದ ಸಂಕಲ್ಪದಲ್ಲೇ ಎಲ್ಲ ಪೂಜೆ ಇದೆಲ್ಲ ನೆರವೇರಿದೆ. ಈಗ ಮತ್ತೆ ಮುಂದೆ ಅವ್ರು ಬಂದ ಮೇಲೆ ಏನ್ ಮಾಡ್ಲಿಕ್ಕೆ ಅದನ್ನ ಮಾಡಿದ್ದೇವೆ. ಬೆಳಿಗ್ಗೆ ಒಂದು ಪೂಜೆ ಆಗ್ತದೆ, ಅದ್ರ ಮೇಲಿಂದ ಎಲ್ಲ ಅವ್ರದ ಏನಿದೆ ಅದ್ರ ಪ್ರಕಾರ ನಡೀತದೆ. ಅವ್ರ ಎರಡನೇ ಸಲ ಬರ್ತಿರುವಂತದ್ದು. ಮತ್ತೆ ಅವ್ರ ಮನೆಯವರೆಲ್ಲ ಮೊದಲು ಬರ್ತಿರೋ, ತಾಯಿಯವರು ತಂಗಿಯವರು ಬರ್ತಿರೋ, ಅವ್ರ ಆಪ್ತರೆಲ್ಲ ಬರ್ತಿದ್ರು. ಅವರಿಗೆಲ್ಲ 7 ವರ್ಷ 8 ವರ್ಷ ಆಗ್ಬೋದು. 8 ವರ್ಷದಿಂದ ಇದೆ ಅವ್ರು. ಇನ್ನೊಂದ್ಸಲ ಪೂಜೆ ಮಾಡಿಸಂಗೆ ಮಾಡಿ ಪ್ರಸ್ತಾಪ ಏನೋ ಒಂದು ಪ್ರಶ್ನೆ ಕೇಳಿ ದೇವಿ ಹತ್ರ ಅವ್ರದ್ದು ಏನ್ ಸಮಸ್ಯೆಗಳಿದೆ ಅದನ್ನ ಬಗ್ಗೆ ಕೇಳ್ಕೊಂಡು ಏನೋ ಮಾಡೋ ವಿಚಾರಗಳಿದೆ ಅಷ್ಟೇ. ಸಿಎಂ ಗದ್ದಿಗೆ ಏರಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಬಹುದೊಡ್ಡ ಕನಸು. ಆ ಕನಸು ಈ ವರ್ಷವೇ ಈಡೇರಬೇಕು ಅನ್ನೋದು ಕೂಡ ಇದೆ. ಸೊ ಹಾಗಾಗಿ ಬಹಳಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ದೇವರ ಭಕ್ತ ಅನ್ನೋದ್ರಲ್ಲಿ 2 ಮಾತಿಲ್ಲ. ಸೊ ಹಾಗಾಗಿ ದೇವರ ಮೊರೆ ಹೋಗ್ತಾ ಇದ್ದಾರೆ ಪದೇ ಪದೇ ಡಿಕೆ ಶಿವಕುಮಾರ್ ಅವರು. ಮನೆಗೆ ದೇವರನ್ನ ಕರೆಸೋದು, ಮನೆಯಲ್ಲೇ ಪೂಜೆ ಪುನಸ್ಕಾರವನ್ನ ನಡೆಸೋದು ಈ ರೀತಿಯಾಗಿ ನಡೀತಾನೆ ಇದೆ.